ಪ್ರಪಂಚದ ಅತಿ ದೊಡ್ಡ ಧನವಂತರು, ಸಾಫ್ಟ್ವೇರ್ ಸಾಮ್ರಾಜ್ಯವನ್ನು ಸೃಷ್ಟಿ ಮಾಡಿರೋ ರಾಜ. ಒಂದಲ್ಲ ಎರಡಲ್ಲ 18 ವರ್ಷಗಳಿಂದ ಪ್ರಪಂಚದ ಅತಿ ದೊಡ್ಡ ಧನವಂತರಲ್ಲಿ ಮೊದಲನೇ ಸ್ಥಾನವನ್ನು ಪಡೆದಿರೋ ವ್ಯಕ್ತಿ. ಅವರು ಒಂದು ದಿನಕ್ಕೆ 6 ಕೋಟಿಯನ್ನು ಖರ್ಚು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವರ ಆಸ್ತಿಯನ್ನು ಖಾಲಿ ಮಾಡೋದಕ್ಕೆ 218 ವರ್ಷ ಬೇಕಾಗುತ್ತಂತೆ. 5,76,000 ಕೋಟಿ ಆಸ್ತಿಯಿಂದ ಈಗಲೂ ಅವರು ನಮ್ಮ ಪ್ರಪಂಚದ ಅತಿ ದೊಡ್ಡ ಧನವಂತರಲ್ಲಿ ನಂಬರ್ 1 ಆಗಿದ್ದಾರೆ. ಇಂತಹ ವ್ಯಕ್ತಿಯ ಜೀವನ ಚರಿತ್ರೆಯನ್ನು ನಾವಿವತ್ತು ತಿಳ್ಕೊಳ್ಳೋಣ. ಬಿಲ್ ಗೇಟ್ಸ್ 1955 ಅಕ್ಟೋಬರ್ 28ನೇ ತಾರೀಕು ಅಮೆರಿಕದ ವಾಷಿಂಗ್ಟನ್ನಲ್ಲೇ ಹುಡ್ತಾರೆ. ಚಿಕ್ಕಂದಿನಿಂದ ಬಿಲ್ ಗೇಟ್ಸ್ಗೆ ಮ್ಯಾಥ್ಸ್ ಮತ್ತು ಕಂಪ್ಯೂಟರ್ ಅಂದರೆ ತುಂಬ ಇಷ್ಟ. ಆತ 13 ವರ್ಷದ ವಯಸ್ಸಿನಲ್ಲೇ ಒಂದು ಗೇಮ್ಗೆ ಪ್ರೋಗ್ರಾಮ್ನ ಬರೀತಾರೆ. ಆತ ಹೈಸ್ಕೂಲ್ ಓದುತ್ತಿರುವಾಗ ಪಾಲ್ ಅಲೆನ್ ಅನ್ನೋ ವ್ಯಕ್ತಿಯ ಜೊತೆ ಸ್ನೇಹ ಆಗುತ್ತೆ. ಈತನಿಗೂ ಕೂಡ ಕಂಪ್ಯೂಟರ್ ಅಂದರೆ ತುಂಬ ಇಷ್ಟ. ಇಬ್ಬರು ಕೂಡ ಕಂಪ್ಯೂಟರ್ ಬಗ್ಗೆ ಹೆಚ್ಚಿಗೆ ಆಲೋಚನೆ ಮಾಡ್ತಿರ್ತಾರೆ. ಕೆಲವು ಕಂಪ್ಯೂಟರ್ಗೆ ಸಂಬಂಧಪಟ್ಟ ಪ್ರೋಗ್ರಾಮ್ ಕೂಡ ಬರೀತಿರ್ತಾರೆ. ಬಿಲ್ ಗೇಟ್ಸ್ ತಂದೆ ತಾಯಿಗೆ ಅವರನ್ನು ವಕೀಲರು ಮಾಡುವ ಆಸೆ. ಆದರೆ ಬಿಲ್ ಗೇಟ್ಸ್ಗೆ ಕಂಪ್ಯೂಟರ್ ಅಂದರೆ ತುಂಬ ಇಷ್ಟ. ಆದರೆ ತಂದೆ ತಾಯಿಯ ಆಸೆಯ ಮೇರೆಗೆ ಹಾರ್ವರ್ಡ್ ಯೂನಿವರ್ಸಿಟಿನಲ್ಲಿ ಸೇರ್ಕೊಳ್ತಾರೆ. ಒಂದು ದಿನ ಆಕಸ್ಮಿಕವಾಗಿ ಪಾಪ್ಯುಲರ್ ಎಲೆಕ್ಟ್ರಾನಿಕ್ಸ್ ಅನ್ನೋ ಮ್ಯಾಗಝಿನ್ನ ನೋಡ್ತಾರೆ. ಅದರ ಮೇಲೆ ಆಲ್ಟೈರ್ 8800 ಅನ್ನೋ ಒಂದು ಕಂಪ್ಯೂಟರ್ ಜಾಹೀರಾತನ್ನು ನೋಡ್ತಾರೆ. ಆ ಕಂಪ್ಯೂಟರ್ಗೋಸ್ಕರ ಸಾಫ್ಟ್ವೇರ್ ಹುಡುಕುತ್ತಿದ್ದಾರೆ ಅಂತ ಬಿಲ್ ಗೇಟ್ಸ್ಗೆ ಗೊತ್ತಾಗುತ್ತೆ. ಆಗ ಪಾಲ್ ಅಲೆನ್ ಮತ್ತು ಬಿಲ್ ಗೇಟ್ಸ್ ಸೇರಿ ಆಲ್ಟೈರ್ ಕಂಪನಿಯನ್ನು ಭೇಟಿಯಾಗಿ ಆ ಸಾಫ್ಟ್ವೇರ್ ಅನ್ನು ಕೊಡುವುದಾಗಿ ತಿಳಿಸ್ತಾರೆ. ಆಗ ಸ್ನೇಹಿತರಿಬ್ಬರು ಸೇರಿ ಹಾರ್ವರ್ಡ್ ಯೂನಿವರ್ಸಿಟಿ ಕಂಪ್ಯೂಟರ್ ಸೆಂಟರ್ನಲ್ಲಿ 2 ತಿಂಗಳ ಕಾಲ ಹಗಲು ರಾತ್ರಿ ಎನ್ನದೆ ಶ್ರಮಿಸಿ ಸಾಫ್ಟ್ವೇರ್ ಅನ್ನು ರೆಡಿ ಮಾಡ್ತಾರೆ. ಅದು ಆಲ್ಟೈರ್ ಅನ್ನೋ ಕಂಪ್ಯೂಟರ್ನಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅಂದಿನ ಕಾಲದಲ್ಲಿ ಅದು ತುಂಬ ಫೇಮಸ್ ಕೂಡ ಆಗುತ್ತೆ. ಆ ಇಬ್ಬರು ಸ್ನೇಹಿತರಿಗೆ ಒಳ್ಳೆಯ ಹೆಸರು ಕೂಡ ಬರುತ್ತೆ. ಆಗ ಇಬ್ಬರು ಸೇರಿ 1975ನೇ ಇಸ್ವಿನಲ್ಲಿ ಮೈಕ್ರೋಸಾಫ್ಟ್ ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಆಗ ಬಿಲ್ ಗೇಟ್ಸ್ನ ವಯಸ್ಸು ಕೇವಲ 19 ವರ್ಷ. ಆಗಿನ ಕಾಲದಲ್ಲಿ ಹೆಚ್ಚು ಕಂಪ್ಯೂಟರ್ ಸೇಲ್ ಮಾಡೋ IBM ಕಂಪನಿ ಅವರು ಬಿಡುಗಡೆ ಮಾಡೋ ಪರ್ಸನಲ್ ಕಂಪ್ಯೂಟರ್ಗೆ ಒಂದು ಆಪರೇಟಿಂಗ್ ಸಿಸ್ಟಮ್ ಬೇಕೆಂದು ಬಿಲ್ ಗೇಟ್ಸ್ ಹತ್ರ ಹೇಳ್ತಾರೆ. ಆಗ ಬಿಲ್ ಗೇಟ್ಸ್ ಆಗ ರನ್ನಿಂಗ್ನಲ್ಲಿ ಇರೋ ಆಪರೇಟಿಂಗ್ ಸಿಸ್ಟಮ್ ಅನ್ನು $50,000ಗೆ ತೆಗೆದುಕೊಂಡು ಅದನ್ನು ಅಭಿವೃದ್ಧಿ ಮಾಡಿ ಮೈಕ್ರೋಸಾಫ್ಟ್ MS-DOS ಆಪರೇಟಿಂಗ್ ಸಿಸ್ಟಮ್ ಅನ್ನೋ ಹೆಸರಿನಲ್ಲಿ IBM ಕಂಪನಿಗೆ ಕೊಡ್ತಾರೆ. ಹೀಗೆ ಮೈಕ್ರೋಸಾಫ್ಟ್ ಬೆಳೀತಾ ಬೆಳೀತಾ ಕೆಲವು ದಿನಗಳಲ್ಲಿ $1 ಮಿಲಿಯನ್ ಕಂಪನಿಯಾಗುತ್ತೆ. ಮೈಕ್ರೋಸಾಫ್ಟ್ ಕಂಪನಿಯ ಅಭಿವೃದ್ಧಿಗಾಗಿ ಹಾರ್ವರ್ಡ್ ಯೂನಿವರ್ಸಿಟಿ ವಿದ್ಯಾಭ್ಯಾಸವನ್ನು ಮಧ್ಯದಲ್ಲೇ ನಿಲ್ಲಿಸಬೇಕಾಯಿತು ಬಿಲ್ ಗೇಟ್ಸ್. ನಂತರ 1986ರಲ್ಲಿ ಬಿಲ್ ಗೇಟ್ಸ್ ಅವರು ಮೈಕ್ರೋಸಾಫ್ಟ್ ವಿಂಡೋಸ್ ಅನ್ನು ಮಾರ್ಕೆಟ್ಗೆ ತರ್ತಾರೆ. ವಿಂಡೋಸ್ ಬಿಡುಗಡೆಯ ನಂತರ ಸಾಫ್ಟ್ವೇರ್ ಸಾಮ್ರಾಜ್ಯವನ್ನು ಅವರ ಸ್ವಂತ ಮಾಡಿಕೊಳ್ತಾರೆ. ಬಿಲ್ ಗೇಟ್ಸ್ಗೆ 30 ವರ್ಷಗಳ ಒಳಗೆ ಮಿಲಿಯನಿಯರ್ ಆಗೋ ಆಸೆ. ಆದರೆ ಅವರು 31ನೇ ವರ್ಷಕ್ಕೆ ಬಿಲಿಯನಿಯರ್ ಆಗ್ತಾರೆ. ಆಗಿನ ದಿನಗಳಲ್ಲಿ 95% ಆಪರೇಟಿಂಗ್ ಸಿಸ್ಟಮ್ ಮಾರ್ಕೆಟ್ ಮೈಕ್ರೋಸಾಫ್ಟ್ ಕೈಯಲ್ಲಿತ್ತು. ಬಿಲ್ ಗೇಟ್ಸ್ ಮಾರ್ಕೆಟ್ಗೆ ಮೈಕ್ರೋಸಾಫ್ಟ್ ಬಿಟ್ಟು ಬೇರೆ ಯಾವ ಆಪರೇಟಿಂಗ್ ಸಿಸ್ಟಮ್ ಅನ್ನು ಬರದ ಹಾಗೆ ಮಾಡ್ತಿದ್ದಾರೆ ಅಂತ ತುಂಬ ಕಂಪನಿಗಳು ಕೋರ್ಟ್ ಮೆಟ್ಟಿಲೇರ್ತವೆ. ತುಂಬ ದಿನಗಳ ಕಾಲ ಕೇಸ್ ಕೂಡ ನಡೆಯುತ್ತೆ. ಆದರೆ ಇದಕ್ಕೆಲ್ಲ ಬಿಲ್ ಗೇಟ್ಸ್ ಭಯ ಬೀಳೋದಿಲ್ಲ. ಆಗ ಇಂಟರ್ನೆಟ್ ಹೊಸದಾಗಿ ಜನಗಳಿಗೆ ಪರಿಚಯ ಆಗೋ ದಿನಗಳು. ಆ ಸಮಯದಲ್ಲೇ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅನ್ನೋ ಸರ್ಚ್ ಇಂಜಿನ್ ಮತ್ತು ಬ್ರೌಸರ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಈ ರೀತಿ ಕಾಲಕ್ಕೆ ತಕ್ಕಂತೆ ಮೈಕ್ರೋಸಾಫ್ಟ್ ಕಂಪನಿಯನ್ನು ಅಭಿವೃದ್ಧಿ ಮಾಡ್ತಾ ಬರ್ತಾರೆ. ಹೀಗೆ 1994ರಲ್ಲಿ ಮೈಕ್ರೋಸಾಫ್ಟ್ನಲ್ಲಿ ಕೆಲಸ ಮಾಡೋ ಮಿಲಿಂಡಾರನ್ನು ಮದುವೆ ಆಗ್ತಾರೆ. ಕಾಲಕ್ಕೆ ತಕ್ಕಂತೆ ಮಾಡೋ ಅವರ ಕೆಲಸದ ಜೊತೆ ಅವರ ಆಸ್ತಿ ಕೂಡ ಬೆಳೆಯುತ್ತಾ ಬರುತ್ತೆ. ಎಷ್ಟು ಅಂದರೆ ಇಂದಿನ 23 ವರ್ಷಗಳಲ್ಲಿ 18 ಬಾರಿ ಪ್ರಪಂಚದ ಅತಿ ದೊಡ್ಡ ಧನವಂತರಾಗುವಷ್ಟು. ಈ ವರ್ಷ ಕೂಡ $88.9 ಬಿಲಿಯನ್ ಆಸ್ತಿಯಿಂದ ಪ್ರಪಂಚದ ನಂಬರ್ 1 ಧನವಂತರಾಗಿದ್ದಾರೆ. ಇವರಿಗೆ ಸಂಪಾದನೆ ಮಾಡೋದು ಒಂದು ದಾರಿ ಆದರೆ ಜನರ ಸೇವೆ ಮಾಡೋದು ಕೂಡ ಒಂದು ದಾರಿ. ತಾನು ಮಾಡೋ ಸಂಪಾದನೆ ಪ್ರಪಂಚದ ಅಭಿವೃದ್ಧಿಗೆ ಬಳಸಿದ್ರೇನೆ ತಾನು ಮಾಡೋ ಸಂಪಾದನೆಗೆ ಒಂದು ಅರ್ಥ ಇರುತ್ತೆ ಅಂತ ಭಾವಿಸಿ ಬಿಲ್ ಅಂಡ್ ಮಿಲಿಂಡಾ ಗೇಟ್ಸ್ ಫೌಂಡೇಶನ್ ಅನ್ನೋ ಸೇವಾ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಪ್ರಪಂಚದಾದ್ಯಂತ ವಿದ್ಯಾಭ್ಯಾಸ, ಬಡತನ, ಹಸಿವು, ವ್ಯವಸಾಯ ಅಭಿವೃದ್ಧಿಗೆ ಸಹಾಯ ಮಾಡ್ತಿದ್ದಾರೆ. ಇವರು ಈ ಫೌಂಡೇಶನ್ಗೆ $28 ಬಿಲಿಯನ್ ಅಂದರೆ 1,80,000 ಕೋಟಿ ಆಸ್ತಿಯನ್ನು ದಾನ ಮಾಡಿದ್ದಾರೆ. ಈ ರೀತಿ ಪ್ರಪಂಚದ ಎಷ್ಟೋ ಜನರ ಬಾಳಿನಲ್ಲಿ ಬೆಳಕಾಗ್ತಾರೆ. 2035ರ ಒಳಗೆ ಪ್ರಪಂಚದ ಎಲ್ಲ ದೇಶಗಳಲ್ಲಿ
ಬಡತನವನ್ನು ನಿರ್ಮೂಲನೆ ಮಾಡಬೇಕೆಂಬುದೇ ಅವರ ಆಸೆ. ನಮ್ಮಲ್ಲಿ ತುಂಬಾ ಜನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಅವರ ಮಕ್ಕಳಿಗೆ ಆಗುವಷ್ಟು ಆಸ್ತಿಯನ್ನು ಮಾಡಬೇಕು ಅಂದ್ಕೊಳ್ತಾರೆ. ಆದರೆ ಬಿಲ್ ಗೇಟ್ಸ್ ಆಗಲ್ಲ. ಅವರ ಹತ್ತಿರ ಲಕ್ಷಾಂತರ ಕೋಟಿ ಆಸ್ತಿ ಇದ್ದರೂ ತನ್ನ 3 ಮಕ್ಕಳಿಗೆ ಒಬ್ಬೊಬ್ಬರಿಗೆ $10 ಮಿಲಿಯನ್ ಮಾತ್ರ ಸಿಗುವಷ್ಟು ವಿಲ್ ಬರೀತಾರೆ. ಉಳಿದ ಹಣವನ್ನು ಬಿಲ್ ಅಂಡ್ ಮಿಲಿಂಡಾ ಫೌಂಡೇಶನ್ಗೆ ಬರೀತಾರೆ. ಯಾಕೆ ಅಂದರೆ ಅವರ ಮಕ್ಕಳು ಅವರ ಸ್ವಂತ ಬುದ್ಧಿಯಿಂದ ಆಸ್ತಿ ಮಾಡಬೇಕು, ಅಂದರೆ ಅವರ ಕಾಲ ಮೇಲೆ ಅವರೇ ನಿಲ್ಲಬೇಕು ಎಂಬುದೇ ಅವರ ಆಸೆ. ಅಷ್ಟೇ ಅಲ್ಲ, ಬಿಲ್ ಗೇಟ್ಸ್ ತನ್ನ ಸ್ನೇಹಿತನಾದ ಪ್ರಪಂಚದ 2ನೇ ಅತಿ ದೊಡ್ಡ ಧನವಂತರಾದ ವಾರೆನ್ ಬಫೆಟ್ ಜೊತೆ ಸೇರಿ ದ ಗಿವಿಂಗ್ ಪ್ಲೆಡ್ಜ್ ಆರ್ಗನೈಸೇಷನ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಈ ರೀತಿ ಪ್ರಪಂಚದಲ್ಲಿರೋ ಎಲ್ಲ ಧನವಂತರನ್ನು ಈ ಸೇವಾ ಸಂಸ್ಥೆಗೆ ಸಹಾಯ ಮಾಡಿ ಅಂತ ಕರೀತಾರೆ. ಆಗ 170 ಮಂದಿಗಿಂತ ಜಾಸ್ತಿ ಧನವಂತರು ಈ ಸೇವಾ ಸಂಸ್ಥೆಗೆ ಸಹಾಯ ಮಾಡೋದಕ್ಕೆ ಮುಂದೆ ಬರ್ತಾರೆ. ಈ ರೀತಿ ಹಾರ್ವರ್ಡ್ ಯೂನಿವರ್ಸಿಟಿ ವಿದ್ಯಾಭ್ಯಾಸವನ್ನು ಮಧ್ಯದಲ್ಲೇ ಬಿಟ್ಟ ಬಿಲ್ ಗೇಟ್ಸ್ ಮೈಕ್ರೋಸಾಫ್ಟ್ ಅನ್ನೋ ಸಾಮ್ರಾಜ್ಯವನ್ನು ಸೃಷ್ಟಿ ಮಾಡಿ ಪ್ರಪಂಚದ ಅತಿ ದೊಡ್ಡ ಧನವಂತರಾಗ್ತಾರೆ. ಫ್ರೆಂಡ್ಸ್, ನಾವು ಮಾಡೋ ಕೆಲಸನ ಇಷ್ಟಪಟ್ಟು ಮಾಡಬೇಕು. ಇಷ್ಟಪಟ್ಟು ಮಾಡೋ ಕೆಲಸ ಎಷ್ಟೇ ಕಷ್ಟ ಇದ್ರೂ ಅದರಲ್ಲಿರೋ ಶ್ರಮ ನಮಗೆ ಗೊತ್ತಾಗೋದಿಲ್ಲ. ಇಷ್ಟ ಇಲ್ದಿರೋ ಕೆಲಸನ ಎಷ್ಟೇ ಕಷ್ಟಪಟ್ಟು ಮಾಡಿದ್ರೂ ಕೂಡ ಆ ಒಂದು ಪ್ರತಿಫಲ ನಮಗೆ ಸಿಗೋದಿಲ್ಲ. ತುಂಬಾ ಜನ ತಂದೆ ತಾಯಿ ಅವರ ಮಕ್ಕಳನ್ನ ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು, ಲಾಯರ್ ಮಾಡಬೇಕು ಅಂದ್ಕೊಳ್ತಾರೆ. ಆದರೆ ಅದು ಮಕ್ಕಳಿಗೆ ಇಷ್ಟ ಇರೋದಿಲ್ಲ. ಅವರಿಗೆ ಇಷ್ಟ ಇರೋ ಕೆಲಸನ ಮಾಡೋದಕ್ಕೆ ನೀವು ಪ್ರೋತ್ಸಾಹ ಕೊಟ್ಟರೆ ಖಂಡಿತ ಅವರು ಒಂದಲ್ಲ ಒಂದು ದಿನ ಸಾಧನೆ ಅನ್ನೋ ಫಲಕನ ನಿಮ್ಮ ಕಣ್ಮುಂದೆ ತರ್ತಾರೆ. ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ವಿಡಿಯೋ ಕೆಳಗಡೆ ಕಾಣಿಸೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.